ಕುಂಭಮೇಳಕ್ಕೆ 65 ಕೋಟಿ ಜನರು ಅದು ಎಲ್ಲಿಂದ ಬಂದ್ಬಿಟ್ಟಿದ್ರು ಅನ್ನುವಂಥ ಪ್ರಶ್ನೆಯನ್ನ ಎತ್ತುತ್ತಾರಲ್ಲ ಇವರ ಒಂದು ಶಾಸಕತ್ವಕ್ಕೆ, ಇವರ ಒಂದು ಹಿರಿತನಕ್ಕೆ ನಾಚಿಕೆ ಆಗ್ಬೇಕ್ರಿ ಇವ್ರಿಗೆ. 65 ಕೋಟಿ ಜನ ಕುಂಭಮೇಳದಲ್ಲಿ ಭಾಗವಹಿಸಿಲ್ಲ ಅನ್ನೋದ್ರ ಪ್ರಶ್ನೆ ಇವತ್ತು ಜಗಜ್ಜಾಹೀರಾಗಿದೆ. ನಿಮ್ಮ ರಾಜಕೀಯ ಬೇಕಾ, ನಿಮ್ಮ ರಾಜಕೀಯದ ಬೇಳೆಗಳನ್ನ ಬೇಯಿಸ್ಕೋಬೇಕಾ, ನೀವು ಬೇಯಿಸ್ಕೊಳ್ಳಿ, ಯಾರು ಬೇಡ ಅಂತ ಹೇಳಿಲ್ಲ. ಈ ಕಾಂಗ್ರೆಸ್ಸಿಗರದು ಒಂದು ಮನಸ್ಥಿತಿ ನನಗೆ ಅರ್ಥ ಆಗಲ್ಲ. ಅನ್ನೋದೆಲ್ಲ ಅಂದ್ಬಿಡೋದು, ಆಮೇಲೆ ಏನಾರ ತಪ್ಪಾಗಿರೋ ಕ್ಷಮಿಸಿ ಅಂದ್ಬಿಟ್ರೆ ಮುಗ್ದೋಗುತ್ತೆ ಅನ್ನೋ ಥರ. ಅಂದರೆ ಕಪಾಳಕ್ಕೆ ಹೊಡೆದಂಗೂ ಇರಬೇಕು, ಕ್ಷಮೆ ಕೇಳ್ದಂಗೂ ಇರಬೇಕು ಅನ್ನೋ ಥರ ಸಂತೋಷ್ ಲಾಡ್ ಅವರ ನಡತೆ ಇರತಕ್ಕಂಥದ್ದು. ನಿಮಗೆ ನಾಚಿಕೆ ಆಗಲ್ಲೇನ್ರಿ? ನೀವು ಹಿಂದೂಗಳ ಮುಂದೆ ಬಂದು ಕೈ ಚಾಚಿ ಮತಯಾಚನೆ ಮಾಡೋದಿಲ್ಲ? ಹಿಂದೂಗಳು ನಿಮಗೆ ಮತ ಹಾಕ್ಲಿಲ್ವಾ? ರಾಮಲಿಂಗಾರೆಡ್ಡಿ ಅವರೇ, ನಿಮಗೆ ಕೊಟ್ಟಿರ್ತಕ್ಕಂಥ ಖಾತೆ ಸಾರಿಗೆ ಇಲಾಖೆದು. ಇವತ್ತು ಸಾರಿಗೆ ಇಲಾಖೆಯನ್ನು ನಷ್ಟದಲ್ಲಿ ದೂಡಿ ರಸ್ತೆಯಲ್ಲಿ ಬಸ್ಗಳು ಕೆಟ್ಟೋಗಿ ನಿಂತ್ಕೊಳ್ತಾ ಇದ್ದಾವೆ. ಒಂದು BMTC ಬಸ್ ಇಂದ ಹೋಗ್ಲಿಕ್ಕಾಗದಿರೋಂಥ ಸ್ಥಿತಿ ಇದೆ ರೀ. ಸಹಬಾಳ್ವೆಯ ಮತ್ತೆ ಸೋದರತ್ವದ ಪಾಠ ಹೇಳುವಂಥ ಕಾಂಗ್ರೆಸ್ಸು ಇವತ್ತು ಮೌಲಾನಾ ಆಜಾದ್ ಶಾಲೆಗಳೇನಿದೆ ಇದನ್ನ ಉನ್ನತ ಮಟ್ಟಕ್ಕೆ ಏರಿಸೋದಕ್ಕೋಸ್ಕರ ದುಡ್ಡನ್ನು ಮೀಸಲಾಗಿರ್ತಾರೆ. ಯಾಕೆ? ಎಲ್ಲ ಮಕ್ಕಳು ಕರ್ನಾಟಕ ಪಬ್ಲಿಕ್ ಸ್ಕೂಲಲ್ಲೇ ಓದ್ಲಿರಿ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಹಿಂದೂ ಧರ್ಮದ ಕುರಿತಾಗಿ ಮನಸ್ಸಿನಲ್ಲಿರುವ ಭಾವನೆಗಳು ಯಾವ ರೀತಿಯಾಗಿ ಕಾಂಗ್ರೆಸ್ನ ಮುಖಾಂತರ ಆಚೆ ಬರ್ತವೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಈಗ ಬಡ್ಜೆಟ್ನ ಅಧಿವೇಶನ ವಿಧಾನಸಭೆಯಲ್ಲಿ ನಡೀತಾ ಇದೆ. ಅದರಲ್ಲಿ ಶರಣು ಸಲಗೂರು ಅನ್ನುವಂಥ ಬಸವ ಕಲ್ಯಾಣದ ಒಬ್ಬರು ಶಾಸಕರು ತಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಸ್ಪೀಕರ್ ಮುಂದೆ ವಿವರಣೆ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಅವರು ಕಾಲಾವಕಾಶವನ್ನು ಕೊಡ್ತಾರೆ. ಆದರೆ ನಮ್ಮ ಸ್ಪೀಕರ್ ನಡೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅವ್ರೇನಂದರೆ ವಿರೋಧ ಪಕ್ಷದವ್ರು ಮಾತಾಡುವಾಗ ಆಯ್ತಾಯ್ತು ಕನ್ಕ್ಲೂಡ್ ಮಾಡು, ಮುಗಿಸು ಬೇಗ, ನಿನ್ನ ನೋವೆಲ್ಲ ಇಲ್ಲಿ ಹೇಳೋದಕ್ಕೆ ಆಗಲ್ಲಪ್ಪ ಅಂತ ಹೇಳಿ ಇದನ್ನ ಮಾಡ್ತಾ ಇರ್ತಾರೆ. ಆದರೆ ಅವರು ಶರಣು ಅವರು, ನಾನೊಬ್ಬ ಬಡ ಶಾಸಕ, ನಾನು ಇಲ್ಲಿ ನನ್ನ ಸಮಸ್ಯೆಯನ್ನು ಹೇಳಲೇಬೇಕು ಅಂತೇಳಿ ಅವರು ಛಾಯಾಚಿತ್ರದವರೆಗೂ ಬರ್ತಾರೆ. ಬಂದಾದಮೇಲೆ ಕುಂಭಮೇಳದ ವಿಷಯಕ್ಕೂ ಬರ್ತಾರೆ. ಅಂದರೆ ಒಬ್ಬ ಶಾಸಕನ ಮನಸ್ಸಿನಲ್ಲಿ ಅವನ ಧರ್ಮದ ಬಗ್ಗೆ ಒಂದು ಹೆಮ್ಮೆ ಇರಬಾರ್ದು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ನ ಶಾಸಕರ ನಡವಳಿಕೆಗಳು ಇರ್ತಕ್ಕಂಥದ್ದು. ಅದಕ್ಕೆ ಯಾಕೆ ಸಂತೋಷ್ ಲಾಡ್ ಅವ್ರಿಗೆ ಅಷ್ಟೊಂದು ಉದ್ರಿಕ್ತರಾಗುವಂಥದ್ದು ಏನಿದೆ ಇದರಲ್ಲಿ? 65 ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ. BJPಯವರು ಕುಂಭಮೇಳಕ್ಕೆ 65 ಕೋಟಿ ಜನರು ಅದು ಎಲ್ಲಿಂದ ಬಂದ್ಬಿಟ್ಟಿದ್ರು ಅನ್ನುವಂಥ ಪ್ರಶ್ನೆಯನ್ನು ಎತ್ತುತ್ತಾರಲ್ಲ ಇವರ ಒಂದು ಶಾಸಕತ್ವಕ್ಕೆ, ಇವರ ಒಂದು ಹಿರಿತನಕ್ಕೆ ನಾಚಿಕೆ ಆಗ್ಬೇಕ್ರಿ ಇವ್ರಿಗೆ. 65 ಕೋಟಿ ಜನ ಕುಂಭಮೇಳದಲ್ಲಿ ಭಾಗವಹಿಸಿಲ್ಲ ಅನ್ನೋದ್ರ ಪ್ರಶ್ನೆ ಇವತ್ತು ಜಗಜ್ಜಾಹೀರಾಗಿದೆ. ಕೇವಲ ದೋಣಿ ನಡೆಸ್ತಕ್ಕಂಥ ಒಂದು ಕುಟುಂಬ 30 ಕೋಟಿ ರೂಪಾಯಿ ಸಂಪಾದನೆಯನ್ನು ಮಾಡಿದೆ. ನ್ಯಾಯಯುತವಾದ ಸಂಪಾದನೆ ಅದು. ಅಲ್ಲಿ ಕುಂಕುಮ ಇಡ್ತಕ್ಕಂಥವ್ರು 10 ಲಕ್ಷ 20 ಲಕ್ಷ ರೂಪಾಯಿ ದುಡ್ಡನ್ನು ಸಂಪಾದನೆ ಮಾಡಿದ್ದಾರೆ. ಟೀ ಸೇಲ್ ಮಾಡ್ತಕ್ಕಂಥವ್ರು ನಿಂತ್ಕೊಂಡು ಅವರು ಲಕ್ಷಾಂತರ ರೂಪಾಯಿ ಸಂಪಾದನೆಯನ್ನು ಮಾಡಿದ್ದಾರೆ. ಕರ್ನಾಟಕಕ್ಕೆ ಏನು ಲಾಭ ಬಂತು ಅಂತ ಈ ಮನುಷ್ಯ ಕೇಳ್ತಾರಲ್ಲ, ಇವ್ರನ್ನ ನಮ್ಮ ಶಾಸಕರು ಸಚಿವರು ಅಂತ ಹೆಂಗ್ರಿ ಹೇಳೋದು ಇವ್ರನ್ನೆಲ್ಲ? ನಿಮ್ಮ ರಾಜಕೀಯ ಬೇಕಾ, ನಿಮ್ಮ ರಾಜಕೀಯದ ಬೇಳೆಗಳನ್ನ ಬೇಯಿಸ್ಕೋಬೇಕಾ, ನೀವು ಬೇಯಿಸ್ಕೊಳ್ಳಿ, ಯಾರು ಬೇಡ ಅಂತ ಹೇಳಿಲ್ಲ. ಆದರೆ ಕಣ್ಣ ಮುಂದೆ ಇರತಕ್ಕಂಥ ನಿದರ್ಶನಗಳನ್ನ ಸುಳ್ಳು ಅಂತ ಹೇಳುವಂಥ ಅಧಿಕಾರ ನಿಮ್ಗೆ ಯಾರಿಗೆ ಕೊಟ್ಟಿದ್ದು? ಸಂತೋಷ್ ಲಾಡ್ ಅವರೇ, ನೀವು ಯಾವಾಗಲೂ ಒಂದು ಕಪ್ಪು ಕನ್ನಡಕವನ್ನು ಧರಿಸಿರ್ತೀರ, ಯಾವಾಗಲೂ ಕೂಲಿಂಗ್ ಗ್ಲಾಸ್ ಫಾರ್ ಅ ಸ್ಟೈಲ್. ಅದನ್ನು ತೆಗೆದು ನೋಡಿ. ಅದು ಆ ಕೂಲಿಂಗ್ ಗ್ಲಾಸ್ನ ನಾನು ಏನು ಹೇಳ್ತೀನಿ ಅಂದರೆ ಸಮರ್ಥನೆ ಮತ್ತು ಓಲೈಕೆ ಅಂತ ಹೇಳ್ತೀನಿ. ನೀವು ಮಾಡ್ತಕ್ಕಂಥ ಎಲ್ಲ ತಪ್ಪುಗಳನ್ನು, ನೀವು ಮಾಡ್ತಕ್ಕಂಥ ಎಲ್ಲ ಸಮರ್ಥನೆಗಳಿಗೆ ಒಂದು ಸಾಕ್ಷಿಯಾಗಿ ನೀವು ಕೂಲಿಂಗ್ ಗ್ಲಾಸ್ ಹಾಕ್ಕೊಳ್ತೀರಾ. ಆ ಕೂಲಿಂಗ್ ಗ್ಲಾಸ್ನ ತೆಗೆದು ನೋಡ್ರಿ, ಓಲೈಕೆ ಅನ್ನೋ ಕೂಲಿಂಗ್ ಗ್ಲಾಸ್ ತೆಗೆದು ನೋಡಿ, ಅವಾಗ ವಾಸ್ತವಾಂಶ ಕಾಣಿಸುತ್ತೆ. ನೀವೇನು ಹೇಳ್ತಾ ಇದ್ದೀರಾ? 7,000 ಸ್ಪೆಷಲ್ ಟ್ರೈನು, 3,000 ಫ್ಲೈಟು, ಇಷ್ಟರಲ್ಲಿ 65 ಕೋಟಿ ಜನ ಹೋಗೋಕ್ಕಾಗತ್ತೇನ್ರಿ? ಯಾವ ಅಂಕಿಅಂಶದ ಆಧಾರದಲ್ಲಿ ನೀವು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು? ಖುದ್ದು ಹೋಗಿ ಬಂದಿರೋರು ಎಷ್ಟು ಜನ? ವಾಹನಗಳಲ್ಲಿ ತೆರಳಿದವ್ರು ಎಷ್ಟು? ಬಸ್ಗಳು ಮಾಡ್ಕೊಂಡು ತೆರಳಿದವ್ರು ಎಷ್ಟು? ಕ್ಯಾಬ್ಗಳು ಮಾಡ್ಕೊಂಡು ತೆರಳಿದವ್ರು ಎಷ್ಟು? ಪಾದಯಾತ್ರೆ ಮುಖಾಂತರ ಹೋದವ್ರು ಎಷ್ಟು? ಇಡೀ ಉತ್ತರ ಪ್ರದೇಶದ ಜನಸಂಖ್ಯೆ ಎಷ್ಟು? ಉತ್ತರ ಭಾರತದ ಜನಸಂಖ್ಯೆ ಎಷ್ಟು? ದಕ್ಷಿಣ ಭಾರತದ ಜನಸಂಖ್ಯೆ ಎಷ್ಟು? ವಿದೇಶಿಯರೇ 45 ಲಕ್ಷ ಜನ ಭಾಗವಹಿಸಿದ್ದಾರೆ ಅಂತ ಅಂಕಿಅಂಶಗಳು ಹೇಳ್ತಾ ಇರ್ತಕ್ಕಂಥದ್ದು. ಇದೆಲ್ಲ ನಿಮಗೆ ಕಣ್ಮುಂದೆ ಕಾಣ್ತಾ ಇಲ್ವಾ? ಘನತೆವೆತ್ತ ಪ್ರಧಾನಮಂತ್ರಿಗಳೇನೆ ಭಾರತದ ಆಧ್ಯಾತ್ಮದ ಶಕ್ತಿ ಇವತ್ತು ಜಗತ್ತಿನ ಮುಂದೆ ಪ್ರಸ್ತುತ ಆಗಿದೆ. ಹಿಂದೂಗಳು ತಮ್ಮ ಧರ್ಮ ಶ್ರದ್ಧೆಯನ್ನು ಎಲ್ಲರೂ ಒಟ್ಟಿಗೆ ಸೇರಿಸಿ ಇವತ್ತು ಹಿಂದೂ ಧರ್ಮದ ಆಧ್ಯಾತ್ಮಿಕತೆಯನ್ನು ಜಗತ್ತಿನ ಮುಂದೆ ಒಂದು ಕೈಗನ್ನಡಿಯಾಗಿ ಇಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ವಾ?
ಹೇಳ್ತಾ ಇದ್ದ ಮೇಲೂ ನಿಮ್ಮಲ್ಲಿ ಹಿಂದೂ ಧರ್ಮದ ಕುರಿತಾಗಿ ಅವಹೇಳನೆ ಮಾಡಬೇಕು ಅನ್ನೋಂಥ ಮನಸ್ಥಿತಿಗೆ ನೀವು ಇವತ್ತು ಹೊರಟಿದ್ದೀರಾ. ಈ ಕಾಂಗ್ರೆಸ್ಸಿಗರದು ಒಂದು ಮನಸ್ಥಿತಿ ನನಗೆ ಅರ್ಥ ಆಗಲ್ಲ, ಅನ್ನೋದೆಲ್ಲ ಅಂದ್ಬಿಡೋದು, ಆಮೇಲೆ ಏನಾದ್ರೆ ತಪ್ಪಾಗಿರೋ ಕ್ಷಮಿಸಿ ಅಂದ್ಬಿಟ್ರೆ ಮುಗ್ದೋಗುತ್ತೆ ಅನ್ನೋ ಥರ. ಅಂದರೆ ಕಪಾಳಕ್ಕೆ ಹೊಡೆದಂಗೂ ಇರಬೇಕು, ಕ್ಷಮೆ ಕೇಳ್ದಂಗೂ ಇರಬೇಕು ಅನ್ನೋ ಥರ ಸಂತೋಷ್ ಲಾಡ್ ಅವರ ನಡತೆ ಇರ್ತಕ್ಕಂಥದ್ದು. ಇದು ಒಂಥರ ಹಿಂದೂಗಳ ಧಾರ್ಮಿಕ ಭಾವನೆಗೆ ಘಾಸಿ ಉಂಟು ಮಾಡಿದ್ರೆ ನಿಮ್ಗೆ ಏನು ಸಂತೋಷ ಬರುತ್ತೆ ಅನ್ನೋದು ನನಗೆ ಇವಾಗವರೆಗೂ ತಿಳಿತಾ ಇಲ್ಲ. ಹಾಗಾಗಿ ಕರ್ನಾಟಕಕ್ಕೆ ಏನು ಲಾಭ ಬಂತಪ್ಪ ಅಂತ ಕೇಳೋದು ಇವರು. ಇದಕ್ಕೆ ಮೆಲ್ಲಿಗೆ ಪಿಸು ದನಿಯಲ್ಲಿ ಬರ್ತಾರೆ ರಾಮಲಿಂಗಾರೆಡ್ಡಿ ಅವರು. ವಯಸ್ಸಾಗಿರೋ ಕಾಲದಲ್ಲಿ ಮಾತಾಡುವಂಥ ಮಾತುಗಳು ಘನತೆಗೆ ತಕ್ಕಂಗಿರಬೇಕು. ಕುಂಭಮೇಳ ಸನಾತನ ಕಾಲದಿಂದನೂ ನಡ್ಕೊಂಡು ಬರ್ತಾ ಇದೆ, ಅದಕ್ಕೆ ಯಾರು ವಿರೋಧವನ್ನು ನಡ್ಕೊಂಡು ಬಂದಿಲ್ಲ ಅಂತ ಹೇಳ್ತಾ ಇಲ್ಲ. ಕಾಂಗ್ರೆಸ್ಸಿಗರು ಆಡಳಿತ ಮಾಡಿದಾಗೂ ಕುಂಭಮೇಳ ನಡೆದಿದೆ. ಆದರೆ ಏನೋ ನೀವು ಒಬ್ಬರೇ ಮಾಡಿರೋದು ಅನ್ನೋ ರೀತಿಯಲ್ಲಿ ತೋರಿಸ್ತೀರಾ. ಅವಾಗೆಲ್ಲ ನಾವು ಮಾಡೇ ಇಲ್ವೇನಪ್ಪ, ಇದರಿಂದ ಕರ್ನಾಟಕಕ್ಕೆ ಏನಪ್ಪ ಲಾಭ ಅಂತ ಕೇಳಿದ್ರೆ ಕುಂಭಮೇಳ ಬೇರೆ, ಪೂರ್ಣ ಕುಂಭಮೇಳ ಬೇರೆ, ಮಹಾಕುಂಭಮೇಳ ಬೇರೆ ಎಲ್ಲ ಇದೆ. ಅದಕ್ಕಾದಂಥ ಆಧಾರಗಳಿದೆ. ಇದು 144 ವರ್ಷಕ್ಕೊಂದ್ಸತಿ ನಡೆಯುವಂಥ ಮಹಾಕುಂಭಮೇಳ ಪ್ರಯಾಗರಾಜದಲ್ಲಿ ನಡೆದಿದೆ. ಅದನ್ನು ಕಟ್ಕೊಂಡು ನಿಮ್ಗೇನು ಬಾಧೆ? ನೀವು ಭಾಗವಹಿಸಿದ್ರ ಸಂತೋಷ, ನೀವು ಪೂಜೆ ಮಾಡಿದ್ರ ಸಂತೋಷ, ನೀವು ಹೋಗ್ಲಿಲ್ವಾ ಅದಕ್ಕೂ ಸಂತೋಷ. ಯಾರು ನಿಮ್ಮನ್ನು ಒತ್ತಾಯ ಮಾಡ್ತಾ ಇಲ್ವಲ್ಲ. ನೀವು ಈ ರೀತಿಯಾಗೆಲ್ಲ ಕುಂಭಮೇಳದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನೀವು ಸಾಧಿಸಲಿಕ್ಕೆ ಹೊರಟಿರ್ತಕ್ಕಂಥದ್ದೇನು? ಇವಾಗ ಒಂದು ಉದಾಹರಣೆಗೆ ಹೇಳ್ಬೇಕು ಅಂದರೆ, ಇವಾಗ ಕುಂಭಮೇಳಕ್ಕೆ ಪ್ರಯಾಣ ಮಾಡುವಾಗ ಗಾಡಿಗಳು ಕರ್ನಾಟಕದಿಂದ ಪೆಟ್ರೋಲ್ ಹಾಕೊಂಡು ಹೋಗ್ತಾನೆ ತಾನೆ. ಒಬ್ಬ ಕನ್ನಡಿಗ ಇವತ್ತು ಬೆಂಗಳೂರಿಂದ ಹೋಗ್ಬೇಕಂದ್ರೆ ಅವ್ನು ಫುಲ್ ಟ್ಯಾಂಕ್ ಇಲ್ಲಿ ಮಾಡಿರ್ತಾನಪ್ಪ. ಒಂದು ಗಾಡಿಗೆ, ಒಂದು ಕಾರಿಗೆ ಒಂದು ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿದರೆ ನಿಮ್ಗೆ GST ಬರೋದಿಲ್ಲನು ಪೆಟ್ರೋಲ್ ಮುಖಾಂತರ? ಇಲ್ಲಿಂದನೇ ಕೆಂಪೇಗೌಡ ಇದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿದಾಗ ಅದರಲ್ಲಿ ನಿಮ್ಗೆ ಆದಾಯ ಬರಲಿಲ್ಲೇನು? ರೈಲ್ವೆಯಿಂದ ಆದಾಯ ಬರಲಿಲ್ಲೇನು? ಯಾವ ರೀತಿ ಮಾತಾಡ್ತೀರಿ? ಮತ್ತೆ ಇವಾಗ ಪ್ರವಾಸಕ್ಕೆ ಹೋಗೋನು ಏನು ತಗೊಳ್ದಿರನೇ ಹೊಟ್ಟೋಗ್ಬಿಡ್ತಾನ. ಒಂದು ಸೂಪರ್ ಮಾರ್ಕೆಟಲ್ಲಿ ಹೋಗಿ ತನಗೆ ಹಾದಿಗೆ ಅಲ್ಲಿ ಬೇಕಾಗಿರೋಂಥ ಸ್ನ್ಯಾಕ್ಸ್ಗಳನ್ನ ತೊಗೊಂಡೋಗ್ತಾನೆ. ಮತ್ತು ನಾನು ಹೋಗ್ತಾ ಇರೋದು ಪರಸ್ಥಳ ಆಗಿರೋದ್ರಿಂದ ನನಗೆ ಬೇಕಾದಂಥ ಸಾಮಗ್ರಿಗಳಲ್ಲಿ ಸಿಗಲ್ಲ ಅಂತ ಹೇಳ್ಬಿಟ್ಟು ತನ್ನ ಆಹಾರ ವ್ಯವಸ್ಥೆಗೆ ತನಗೆ ಬೇಕಾಗಿರ್ತಕ್ಕಂಥ ಮೆಡಿಸನ್ಸಿಂದ ಹಿಡಿದು ಎಲ್ಲವನ್ನು ಫಸ್ಟೇ ತೊಗೊಂಡೋಗಿರ್ತಾನೆ. ಇದರಲ್ಲೆಲ್ಲ ಕರ್ನಾಟಕ ಸರ್ಕಾರಕ್ಕೆ ಆದಾಯ ಬರಲಿಲ್ಲ. ನೀವು ನಿಮ್ಗೇನೋ ನೀವು ಬಿಟ್ಟಿ ಭಾಗ್ಯಗಳು ಕೊಟ್ಬಿಟ್ಟಿದ್ದೀರಾ. ಬಿಟ್ಟಿ ಭಾಗ್ಯ ಅನ್ನಂಗಿಲ್ಲಲ್ಲಪ್ಪ, ಉಚಿತ ಭಾಗ್ಯಗಳನ್ನು ಕೊಟ್ಬಿಟ್ಟಿದ್ದೀರಾ. ಪಾಪ ನಿಮ್ಮ ಪಂಚ ಗ್ಯಾರಂಟಿಗಳನ್ನು ಕೊಟ್ಬಿಟ್ಟಿದ್ದೀರಾ ಪಂಚಭಕ್ಷಾನಗಳ ಥರ ಅಂದ್ಬಿಟ್ಟು ನೀವು ಹೇಳಿದೆಲ್ಲ ಕೇಳ್ತಾರೆ ಅಂತ ಕೂತ್ಕೊಂಡಿದ್ರೆ ಜನರನ್ನ ಏನು ಅನ್ಕೊಂಡಿದ್ದೀರಾ? ನಿಮಗೆ ನಾಚಿಕೆ ಆಗಲ್ಲೇನ್ರಿ? ನೀವು ಹಿಂದೂಗಳ ಮುಂದೆ ಬಂದು ಕೈ ಚಾಚಿ ಮತಯಾಚನೆ ಮಾಡೋದಿಲ್ಲ? ಹಿಂದೂಗಳು ನಿಮಗೆ ಮತ ಹಾಕ್ಲಿಲ್ವಾ? ರಾಮಲಿಂಗಾರೆಡ್ಡಿ ಅವರೇ, ನಿಮಗೆ ಕೊಟ್ಟಿರ್ತಕ್ಕಂಥ ಖಾತೆ ಸಾರಿಗೆ ಇಲಾಖೆದು. ಇವತ್ತು ಸಾರಿಗೆ ಇಲಾಖೆಯನ್ನು ನಷ್ಟದಲ್ಲಿ ದೂಡಿ ರಸ್ತೆಯಲ್ಲಿ ಬಸ್ಗಳು ಕೆಟ್ಟೋಗಿ ನಿಂತ್ಕೊಳ್ತಾ ಇದ್ದಾವೆ. ಒಂದು BMTC ಬಸ್ ಇಲ್ಲ ಹೋಗ್ಲಿಕ್ಕಾಗದಿರೋಂಥ ಸ್ಥಿತಿ ಇದೆ ರೀ. ನಾನೇ ಪ್ರಯಾಗರಾಜಕ್ಕೆ ಹೋಗೋವಾಗ ನೋಡಿದ್ದೀನಿ, ನಮ್ಮ ಓಲೋ ಬಸ್ಗಳಿದಾವಲ್ಲ, ಇವತ್ತು ಕರ್ನಾಟಕದ ಬಗ್ಗೆ ಎಲ್ಲ ಧ್ವನಿ ಎತ್ತುತ್ತಿರಲ್ಲ ನೀವು. ನಾನು ಸತ್ಯದ ಮಾತಿದೆ ಹೇಳ್ತಾ ಇರೋದು. ನಾನು ಶಿವರಾತ್ರಿಯಿಂದ 2-3 ದಿನ ಇದೆ ಅನ್ನೋಂಗೆ ನಾನು ಇಲ್ಲಿಂದ ಪ್ರಯಾಣ ಶುರು ಮಾಡಿದೆ. ಹೈದರಾಬಾದ್ ತಲುಪುವಾಗ ನಮ್ಮ ಐರಾವತ ಬಸ್ಗಳಿದಾವಲ್ಲ ಬ್ಲೂ ಕಲರ್ದು, ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಸರ್ವಿಸ್ ಮಾಡುವಂತಹ 7-8 ಬಸ್ಗಳನ್ನು ನನ್ನ ಕಣ್ಣಲ್ಲಿ ನೋಡಿದ್ದೀನಿ. ಕ್ರೇನಲ್ಲಿ ಹೈದರಾಬಾದ್ ಸಿಟಿಯಲ್ಲಿ ಎಳ್ಕೊಂಡು ಹೋಗ್ತಾ ಇದ್ರು. ಈ ರೀತಿ ಕರ್ನಾಟಕ ರಾಜ್ಯ ಸಾರಿಗೆ ರಸ್ತೆ ನಿಗಮವನ್ನು ಅವಸಾನದ ಅಂಚಿಗೆ ತರ್ತಾ ಇರೋವಂಥ ರಾಜಕಾರಣಿ ನೀವು. ಇವತ್ತು ನಿಮ್ಮ ಇಲಾಖೆಯನ್ನೇ ಒಂದು ಮೇಲ್ಮಟ್ಟದ ದರ್ಜೆಗೆ ತರಕ್ಕಾಗ್ತಾ ಇಲ್ಲ. ನೀವು ಇಷ್ಟೊತ್ತವರೆಗೂ ಸಮರ್ಥನೆ ಕೊಟ್ಟಿದ್ದೇನು? ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಲಾಭದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರಲ್ರಿ. ಇವಾಗ ಅಂಕಿ ಅಂಶಗಳ ಮುಖಾಂತರ ಎಲ್ಲ ಬಂತಲ್ಲ, 2,000 ಕೋಟಿ ರೂಪಾಯಿ ಸಾಲನೂ ಏರಿದ್ರಿ. ಇವತ್ತದು ಏನು ಆಗದೆ ಮೇಲೆದ್ದೊಳಕ್ಕಾಗದೆ ಇರೋವಂಥ ಸ್ಥಿತಿಗೆ ಬಂದಿದೆ. ಮುಂದೆ ನೀವು ಪಾಪ ಕಷ್ಟ ಹಗಲು ರಾತ್ರಿ ಕಷ್ಟಪಡೋವಂಥ ನಿರ್ವಾಹಕರಿಗೆ, ಚಾಲಕರಿಗೆ ಮತ್ತು ಮೆಕ್ಯಾನಿಕ್ ಸಿಬ್ಬಂದಿಗೆ ಸಂಬಳ ಕೊಡೋಕ್ಕೂ ನಿಮ್ಮ ಕೈಯಲ್ಲಿ ದುಡ್ಡಿರುತ್ತೋ ಇಲ್ಲೋ ಅನ್ನೋ ಮಟ್ಟಕ್ಕೆ ಬಂದಿದ್ದೀರಾ. ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಕರ್ನಾಟಕದ ಜನತೆಯ ಮೇಲೆ ಹೇರಿರ್ತಕ್ಕಂಥದ್ದು ನಿಮ್ಮ ಸರ್ಕಾರ. ಅದನ್ನು ಸಮರ್ಥನೆ ಮಾಡ್ಕೊತಾ ಇದ್ದೀರಾ ನಾಚಿಕೆ ಇಲ್ಲದೆ. ಅದು ಇಲ್ದಿದ್ರೂ ಕೂಡ ಹಿಂದೂ ಧರ್ಮದ ತಂಟೆಗೆ ಯಾಕೆ ಬರ್ತೀರಾ? ನೀವು ಹಿಂದೂಗಳೇ, ರಾಮ ಅಂತ ಹೆಸರಿಟ್ಕೊಂಡಿದ್ದೀರಾ, ಯಾರು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಹಿಂದೂ ಧರ್ಮದ ಬಗ್ಗೆ ಕಣ್ಣ ಮುಂದೆ ಇರ್ತಕ್ಕಂಥ ನಿದರ್ಶನಗಳು ನಾವ್ಯಾವುದೋ, ನೀವು ಪಾಪ ಮೊಘಲರ ಬಗ್ಗೆ ಯಾವುದು ಹೇಳ್ತಾ ಇಲ್ಲ ಹಿಂದಿನ ಕಾಲದ್ದು. ಈಗ ಕಣ್ಣು ಮುಂದೆ ನಡೆದಿದ್ದು 1 ತಿಂಗಳಾಗಿಲ್ಲ. ಯಾಕೆ ಅದಕ್ಕೆ ಮಸಿ ಬಳಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ನೀವು? ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದು ರಿಪೋರ್ಟನ್ನು ಕೊಟ್ಟಿತ್ತಲ್ಲ, ಅದ್ರ ಕತೆ ಏನಾಯ್ತು ಗೊತ್ತಾ ಕೊನೆಗೆ? ಇವಾಗ ಅವರೇ ಮತ್ತೆ ಅದಕ್ಕೆ ಪರಿಷ್ಕೃತವಾದಂಥ ಮತ್ತೆ ಇನ್ನೊಂದು ವರದಿಯನ್ನು ತಲುಪಿಸಿದ್ದಾರೆ ಗ್ರೀನ್ ಟ್ರಿಬ್ಯುನಲ್ಗೆ. ಗೊತ್ತಿದೆ ನಿಮಗಿದು?
ಎಲ್ಲಿ ಆ ಥರ ಪೊಲ್ಯೂಷನ್ ಇರಲಿಲ್ಲ, ಬೇರೆ ಬೇರೆ ಕಡೆ ಬೇರೆ ಬೇರೆ ಇದು ಬಂದಿದೆ ಅಂತ ಹೇಳೋ ರೀತಿಯಲ್ಲಿ ಇವತ್ತು ತಾವು ಮಾಡಿರೋ ತಪ್ಪನ್ನು ಸಮರ್ಥನೆ ಮಾಡ್ಕೊಳಕ್ಕೆ ಹೊರಟಿದೆ ಮಾಲಿನ್ಯ ಮಂಡಳಿ. ಈ ರೀತಿಯಾಗೆಲ್ಲ ಹಿಂದೂಗಳ ಮೇಲಿರತಕ್ಕಂಥ ಅಸಹನೆಯನ್ನು ಹೊರಹಾಕುವ ರೀತಿಯಲ್ಲಿ ಮಾಡಬೇಡಿ. ನಿಮಗೆ ಅಂತ ಒಂದು ಸಚಿವ ಸ್ಥಾನ ಇದೆ, ಮತ್ತು ಶಾಸಕ ಸ್ಥಾನ ಇದೆ, ನಿಮ್ಮಗಳ ಮೇಲೆ ಗುರುತರವಾದಂಥ ಜವಾಬ್ದಾರಿಗಳಿದೆ. ಆ ಜವಾಬ್ದಾರಿಗಳನ್ನು ನಡೆಸೋದ್ರಲ್ಲಿ ನಿಮ್ಮ ಜಾಣ್ಮೆ ಇರಬೇಕೇ ಹೊರತು ಈ ರೀತಿಯಾಗಿ ಹಿಂದೂ ಧರ್ಮದ ಬಗ್ಗೆ ಅಪಪ್ರಚಾರವನ್ನು, ಅಪನಿಂದನೆಗಳನ್ನ ಹಾಕೋದ್ರ ಮುಖಾಂತರ ನಿಮ್ಮ ಒಂದು ಬುದ್ಧಿಯನ್ನು ಜನಗಳ ಮುಂದೆ ಪ್ರದರ್ಶನ ಮಾಡಬೇಡಿ ಅಂತ ನಾನು ಈ ಮೂಲಕ ಹೇಳ್ತೀನಿ. ನಾವು ಹಿಂದೂಗಳ ಪರ, ನಾವು ಹಿಂದೂಗಳೇ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಅಂಥ ಸಿದ್ದರಾಮಯ್ಯ ಅವರ ಸರ್ಕಾರ ಏನು ಮಾಡಿದೆ ಗೊತ್ತಾ ಹಿಂದೂಗಳೇ? ನಿಮ್ಗೆ ಇವತ್ತು ಕೇಂದ್ರ ಸರ್ಕಾರ ಪರಿಷ್ಕರಣೆ ಮಾಡ್ತಾ ಇರತಕ್ಕಂತಹ ವಕ್ಫ್ ಬಿಲ್ ತಿದ್ದುಪಡಿ ಕಾಯ್ದೆ ಏನಿವತ್ತು ಸಂಸತ್ ಭವನದಲ್ಲಿ ಮಂಡನೆಗೆ ಬರಬೇಕು, ಅಂಗೀಕಾರವನ್ನು ತಗೋಬೇಕು, ಮಂಡನೆ ಆಗಿದೆ, ಮಂಡನೆ ಮಾಡಿ ಅಂಗೀಕಾರವನ್ನು ಪಡ್ಕೊಳ್ಬೇಕು, ಅದನ್ನು ತರಬಾರ್ದು ಅಂತ ಹೇಳೋದಕ್ಕೆ ಇವತ್ತು ಕರ್ನಾಟಕ ವಿಧಾನಸಭಾ ಇದರಲ್ಲಿ ಅಧಿವೇಶನದಲ್ಲಿ ಅಂಗೀಕಾರವನ್ನು ತಗೊಂಡಿದ್ದಾರೆ. ಅಂದರೆ ಅದಕ್ಕೆ ವಿರುದ್ಧವಾಗಿ ಈ ಬಿಲ್ಲು ಮಂಡನೆ ಮಾಡಬಾರ್ದು, ವಕ್ಫ್ ಬೋರ್ಡ್ ತಿದ್ದುಪಡಿ ಮಾಡಬಾರ್ದು ಅಂತ ಅಂಗೀಕಾರ ಪಡ್ಕೊಂಡಿದ್ದಾರೆ. ಇದು ರೈತರ ವಿರೋಧಿ ನಡೆ ಅಲ್ವೇನು? ಯಾಕೆ ಅಂತ ಹೇಳಿದ್ರೆ ಇವರ ಯಾವ್ಯಾವ ಕಾಲಗಳಲ್ಲಿ ಇವು ಯಾವ್ಯಾವ ಗೋಮಾಳಗಳನ್ನು, ಯಾವ್ಯಾವ ಒಂದು ಅರಣ್ಯ ಇಲಾಖೆ ಜಮೀನುಗಳನ್ನು ಯಾವುದ್ಯಾವುದನ್ನು ಬೇನಾಮಿಯಾಗಿ ಮಾಡಿಕೊಟ್ಟಿದ್ದಾರೆ, ಬೇಕಾಬಿಟ್ಟಿಯಾಗಿ ಕೊಟ್ಟಿದ್ದಾರೆ, ಕೈ ತೊಳ್ಕೊಂಡಿದ್ದಾರೆ ಅನ್ನೋದೆಲ್ಲ ಬಯಲು ಬಂದ್ಬಿಡುತ್ತೆ ಅನ್ನೋಂಥ ಭಯ ಇವ್ರಿಗೆ. ನಾವು ರೈತರ ಪರ ಅಂತ ಹೇಳ್ಕೊಳ್ಳೋಂಥ ಸಿದ್ದರಾಮಯ್ಯನವರು ಬಡ್ಜೆಟಲ್ಲಿ ರೈತರಿಗೆ ಕೊಟ್ಟಿದ್ದು ಖಾಲಿ ಚೊಂಬೆ, ಅದು ಒಂದು ಭಾಗ ಇರಲಿ. ಎಷ್ಟೆಲ್ಲ ಜನ ರೈತರು, ಸಾವಿರಾರು ಜನ ರೈತರು ಇವತ್ತು ತಾವು ತಲೆಮಾರುಗಳಿಂದ ಉಳಿಸ್ಕೊಂಡ್ಬಂದಂಥ ಜಮೀನುಗಳನ್ನ ಇವತ್ತು ವಕ್ಫ್ ಬೋರ್ಡಿಂದ ನೋಟಿಸ್ ಬಂದಿದೆ ಅಂದರೆ ಅದನ್ನ ಗೆಜೆಟ್ ನೋಟ್ರಿಯಿಂದ ನಾವು ಯಾವ ಕಾರಣಕ್ಕೂ ತೆಗೆಯಲ್ಲ ಅಂತ ಹೇಳಿದಂಥ ಸಿದ್ದರಾಮಯ್ಯನ ಸರ್ಕಾರ ಇವತ್ತು ವಕ್ಫ್ ಬೋರ್ಡ್ ತಿದ್ದುಪಡಿ ಮಾಡಬಾರ್ದು ಅಂತ ಹೇಳುವಂಥ ಬಿಲ್ಲನ್ನು ಪಾಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇದು ಹಿಂದೂ ವಿರೋಧಿ ನಡೆ ಅಲ್ಲೇನು? ಹಿಂದೂಗಳು ಯಾರು ನಿಮಗೆ ಮತ ಹಾಕ್ಲಿಲ್ವಾ? ಕೇವಲ ನಿಮ್ಮ ಅಲ್ಪಸಂಖ್ಯಾತರು ಮಾತ್ರ ಮತವನ್ನು ಹಾಕಿರ್ತಕ್ಕಂಥದ್ದು. ನಿಮಗೆ ಯಾರನ್ನ ನೀವು ಇವತ್ತು ತಲೆ ಮೇಲೆ ಇಟ್ಟು ಮೆರೆಸ್ಕೊಳ್ಳಿಕ್ಕೆ ಹೋಗಿದ್ದೀರೋ, ಕೇವಲ ಅವರ ಬಲದ ಮೇಲೇನೆ ಸಿದ್ದರಾಮಯ್ಯನ ಸರ್ಕಾರ ಇವತ್ತು ನಿಂತಿಲ್ಲ. ಒಬ್ರು ಮುಸ್ಲಿಂ ಶಾಸಕರು ಇವತ್ತು ಇಡೀ ಸದನವನ್ನ ಗಮನವನ್ನು ಸೆಳೆಯೋ ರೀತಿಯಲ್ಲಿ ಮಾತಾಡ್ತಾರೆ. ನೀವೆಲ್ಲ ಏನಂದ್ರಿ? ಹಲಾಲ್ ಬಡ್ಜೆಟ್ ಇದು ಅಂತ. ಅಲ್ಲ, ಹಲಾಲ್ ಬಡ್ಜೆಟ್ ಅಂದ್ರೆ ಸಮ್ಮತಿಸಿದ ಬಡ್ಜೆಟ್ ಅಂತ ಅರ್ಥ ಬರುತ್ತೆ. ಅಂದ್ರೆ ಹಲಾಲ್ ಅಂದ್ರೆ ಇಸ್ಲಾಂನಲ್ಲಿ ಸಮ್ಮತಿ ಇರತಕ್ಕಂಥದ್ದು, ಒಪ್ಪಿಗೆ ಇರತಕ್ಕಂಥದ್ದು ಬಡ್ಜೆಟ್ ಅಂತ ವಿರೋಧ ಪಕ್ಷಗಳು ಹೇಳುತ್ತೆ ಅಂತ ಹೇಳ್ತಾರಲ್ಲ. ನಾಚಿಕೆ ಆಗಲ್ಲ? 4,500 ಕೋಟಿ ಅಂದ್ರೆ ಏನ್ ಮನೆಯಿಂದ ತಗೊಂಡ್ಬರ್ತಾರ? ನೀವು ಇಲ್ಲಿ ಹುಟ್ಟಿದವ್ರೆ, ಇಲ್ಲಿ ಬೆಳೆದವ್ರೆ, ಯಾರು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಓಲೈಕೆಯ ದೃಷ್ಟಿಯಿಂದ ವಕ್ಫ್ ಬೋರ್ಡ್ನ ಕುರಿತಾಗಿ ಇಷ್ಟೆಲ್ಲ ವಿವಾದಗಳಿರುವಾಗ 150 ಕೋಟಿ ರೂಪಾಯಿ ವಕ್ಫ್ ಬೋರ್ಡ್ನ ಆಸ್ತಿಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಯಾಕೆ ಕೊಟ್ರಿ ಅನ್ನೋಂಥ ಪ್ರಶ್ನೆ ಬರುತ್ತೆ. ಸಹಬಾಳ್ವೆಯ ಮತ್ತೆ ಸೋದರತ್ವದ ಪಾಠ ಹೇಳುವಂಥ ಕಾಂಗ್ರೆಸ್ಸು ಇವತ್ತು ಮೌಲಾನಾ ಆಜಾದ್ ಶಾಲೆಗಳೇನಿದೆ ಇದನ್ನ ಉನ್ನತ ಮಟ್ಟಕ್ಕೆ ಏರಿಸೋದಕ್ಕೋಸ್ಕರ ದುಡ್ಡನ್ನು ಮೀಸಲಾಗಿಡ್ತಾರೆ. ಯಾಕೆ? ಎಲ್ಲ ಮಕ್ಕಳು ಕರ್ನಾಟಕ ಪಬ್ಲಿಕ್ ಸ್ಕೂಲಲ್ಲೇ ಓದ್ಲಿ, ಉರ್ದುನು ಒಂದು ಸೆಕ್ಷನ್ ಅಲ್ಲೇ ಸ್ಟಾರ್ಟ್ ಮಾಡಿ, ಯಾರು ಬೇಡ ಅಂತ ಹೇಳಿಲ್ಲ. ಮುಸಲ್ಮಾನ್ ಮಕ್ಕಳು ಕಲಿಯೋದಾದ್ರೆ ಉರ್ದು ಓದೋಂಥ ಮಕ್ಳಿಗೆ ಒಂದು ಸೆಕ್ಷನ್ ಸ್ಟಾರ್ಟ್ ಮಾಡಿ, ಎಲ್ಲ ಸ್ಕೂಲ್ಗಳನ್ನು ಏಕೀಕೃತ ಮಾಡಿ, ಎಲ್ಲ ಶಾಲೆಗಳನ್ನ ಏಕೀಕೃತ ಮಾಡಿ. ಅದಕ್ಕೆ ಅಂತ ಯಾಕೆ ವಿಶೇಷ ಸವಲತ್ತು? ಇದು ಪ್ರಶ್ನೆ ಇರ್ತಕ್ಕಂಥದ್ದು. ಆಮೇಲೆ ಇನ್ನೂ ಒಂದು ವಿಚಾರ, ಈ ರಾಮನಗರ ಜಿಲ್ಲೆದು ಇವಾಗ ಕೇಂದ್ರ ಸರ್ಕಾರ ಹೆಸರನ್ನು ಚೇಂಜ್ ಮಾಡಬಾರ್ದು ಅಂತ ಹೇಳುವಂತಹ ಒಂದು ತಡೆಯನ್ನು ಕೊಟ್ಟಿದೆ, ಸೂಚನೆ ಕೊಟ್ಟಿದೆ ರಾಜ್ಯ ಸರ್ಕಾರಕ್ಕೆ. ಅದನ್ನೇನು ಬೆಂಗಳೂರು ದಕ್ಷಿಣ ಕ್ಷೇತ್ರ ಅಂತ ಮಾಡಬೇಕು ಅಂತ, ದಕ್ಷಿಣ ಜಿಲ್ಲೆ ಅಂತ ಮಾಡಬೇಕು ಅಂತ ಆಕಾಂಕ್ಷೆಯನ್ನು ಇಟ್ಕೊಂಡಿತ್ತು ಕಾಂಗ್ರೆಸ್ ಸರ್ಕಾರ. ಅದಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ತಣ್ಣೀರು ಹೆಚ್ಚಿದೆ ಕೇಂದ್ರ ಸರ್ಕಾರ. ನಾನು ಇಲ್ಲಿ ಹೇಳಕ್ಕೆ ಹೊರಟಿರ್ತಕ್ಕಂಥದ್ದು ರಾಜಕೀಯದ ವಿಚಾರ ಅಲ್ಲ. ರಾಮನಗರ ಜಿಲ್ಲೆ ಅಂತ ಅನ್ನೋದನ್ನ ಕೇಳೋಕ್ಕೇನೆ ಒಂಥರ ಖುಷಿ ಆಗುತ್ತೆ ರೀ ಕಿವಿಗೆ. ರಾಮನ ಹೆಸರಿದೆ, ರಾಮನ ಬೆಟ್ಟ ಇದೆ, ಅಲ್ಲಿ ರಾಮನ ದೇವಸ್ಥಾನ ಇದೆ. ನೀವಿವತ್ತು ರಾಮನಗರದ ಆದಾಯವನ್ನು ಹೆಚ್ಚಿಗೆ ಮಾಡಬೇಕು ಅಂದರೆ ಅದು ನಾವು ಮಾಡ್ರಿ, ಅಭಿವೃದ್ಧಿ ಮಾಡಿ, ಅವಾಗ ಜನ ಬರ್ತಾರೆ ನೋಡೋದಕ್ಕೆ. ರಾಮನಗರವನ್ನು ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ಬೋದು, ಸಾಕಷ್ಟು ಅವಕಾಶಗಳಿದೆ. ಆದರೆ ಇವತ್ತು ನಿಮಗೆ ರಾಮ ಅನ್ನೋ ಹೆಸರಿರಬಾರ್ದು ಅಷ್ಟೇ. ರಾಮ ಅನ್ನೋ ಹೆಸರು ಕಂಡ್ರೆ ನಿಮಗೆ ಮೈಯೆಲ್ಲ ಹತ್ಕೊಂಡು ಉರಿಯುತ್ತೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಇವೆಲ್ಲ ಹಿಂದೂ ವಿರೋಧಿ ನಡೆಗಳೋ ಇಲ್ವೋ ಅನ್ನೋದನ್ನ ನಮ್ಮ ಸ್ನೇಹಿತರಾದ ನೀವೇ ಎಲ್ಲ ವಿಚಾರವನ್ನು ಮಾಡಬೇಕು.
ಯಾಕೆ ಅಂತ ಹೇಳಿದ್ರೆ ನಾವು ಕಣ್ಮುಚ್ಕೊಂಡು ಮತದಾನ ಮಾಡಿಬಿಟ್ಟು ಇವ್ರಿಗೆ ಬಹುಮತದ ಸರ್ಕಾರವನ್ನು ಕೊಟ್ಟಿದ್ದೀವಿ ಅನ್ನೋಂಥ ಅಹಂನಿಂದ ಇವತ್ತು ನಮ್ಮ ಸರ್ಕಾರವನ್ನು ಯಾರು ಬೀಳ್ಸೋಕ್ಕಾಗಲ್ಲ ಅಂತ ಈ ಥರ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಕೊಂಡು ಹಿಂದೂಗಳನ್ನ ಅವಮಾನ ಮಾಡ್ತಾನೆ ಇದ್ರೆ ನಾವು ಎಲ್ಲಿವರೆಗೂ ನೋಡ್ಕೊಂಡು ಕೂತ್ಕೊಳ್ಳೋದು? ನಾವು ಅದನ್ನು ವೈಚಾರಿಕವಾಗಾದರೂ ವಿರೋಧ ಮಾಡಬೇಕು. ಈ ರೀತಿಯಾಗಿ ನಾವು ಶ್ರದ್ಧೆಯಿಂದ ಆಚರಣೆ ಮಾಡುವಂಥ ನಮ್ಮ ಧರ್ಮದ ಮೇಲೆ ಈ ಥರದ್ದೆಲ್ಲ ಕಳಂಕಗಳನ್ನ ಎಳಿಲಿಕ್ಕೆ ಬಂದರೆ ನಾವು ನೋಡಿಕೊಂಡು ಸುಮ್ಮನೆ ಇರಬಾರ್ದು. ಇವ್ರಿಗೆ ಮುಂದಿನ ಚುನಾವಣೆಗಳಲ್ಲಾದರೂ ತಕ್ಕ ಉತ್ತರವನ್ನು ಕೊಡಬೇಕು ಅನ್ನೋಷ್ಟಾದರೂ ನಮ್ಮಲ್ಲಿ ಒಂದು ವಿಚಾರ ಮಳಿಲಿಲ್ಲ ಅಂತ ಹೇಳಿದ್ರೆ ನಾವು ಹಿಂದೂಗಳಾಗಿ ಹುಟ್ಟಿದ್ದಕ್ಕೆ ಏನು ಪ್ರಯೋಜನ ಅನ್ನೋಂಥ ಪ್ರಶ್ನೆಯನ್ನು ನಿಮ್ಮೆಲ್ಲರ ಮುಂದೆ ಇಡೋದ್ರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾನಿಂದು ಮುಗಿಸ್ತಾ ಇದ್ದೇನೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.